ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಪ್ರಶ್ನೋತ್ತರಗಳ ಕುರಿತು ನೋಡಿಕೊಳ್ಳೋಣ. ಮೊದಲನೇದಾಗಿ ಪ್ರೊಸೆಸರ್ಗಳಿಗೆ ಸಂಬಂಧಿಸಿದಂತೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ. ಎ RISC ಮರುಬಳಕೆ ಮಾಡಬಹುದಾದ ಸೂಚನಾ ಸೆಟ್ ಕಂಪ್ಯೂಟಿಂಗ್ ಪ್ರೊಸೆಸರ್ ಆಗಿದೆ. ಬಿ CISC ಸಂಕೀರ್ಣ ಸೂಚನಾ ಸೆಟ್ ಕಂಪ್ಯೂಟಿಂಗ್ ಪ್ರೊಸೆಸರ್ ಆಗಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸೊ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದಂಥ ಉತ್ತರಕ್ಕಾಗಿ ಕೋಡನ್ನು ಆಯ್ಕೆ ಮಾಡಿ. ಸ್ನೇಹಿತರೆ, ಇಲ್ಲಿ CISC ಸಂಕೀರ್ಣ ಸೂಚನಾ ಸೆಟ್ ಕಂಪ್ಯೂಟಿಂಗ್ ಪ್ರೊಸೆಸರ್ ಆಗಿದೆ. ಇದು ಸರಿಯಾದಂಥ ಆಯ್ಕೆ ಆಗಿರುತ್ತದೆ. ಆದ್ದರಿಂದ ಬಿ ಮಾತ್ರ ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಮ್ಯಾಗ್ನೆಟಿಕ್ ಡಿಸ್ಕ್ ಸ್ವರೂಪದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಎ ಡಿಸ್ಕ್ ಡ್ರೈವ್ನ ಡಿಸ್ಕ್ನ ಪ್ರತಿ ಬದಿಯಲ್ಲಿ ಟ್ರ್ಯಾಕ್ಗಳು ಎಂಬ ಉಂಗುರಗಳ ಗುಂಪನ್ನು ರಚಿಸುತ್ತದೆ. ಬಿ ಅಗತ್ಯವಿರುವ ಟ್ರ್ಯಾಕ್ಗಳ ಸಂಖ್ಯೆಯು ಡಿಸ್ಕ್ನ ಪ್ರಕಾರವನ್ನು ಅವಲಂಬಿಸಿರುತ್ತದೆ. ಪ್ರತಿಯೊಂದು ವಲಯಗಳನ್ನು ಟ್ರ್ಯಾಕರ್ಗಳಾಗಿ ವಿಂಗಡಿಸಲಾಗಿದೆ. ಡಿ ಟ್ರ್ಯಾಕ್ಗಳು ಸಂಖ್ಯೆಯಲ್ಲಿವೆ. ಸೊ ನೀಡಿರುವಂಥ ಆಯ್ಕೆಗಳಿಂದ ಸರಿಯಾದಂಥ ಉತ್ತರಕ್ಕಾಗಿ ಕೋಡನ್ನು ಆಯ್ಕೆ ಮಾಡಿ. ಇಲ್ಲಿ ಸರಿಯಾದಂಥ ಆಯ್ಕೆಗಳು ಯಾವಪ್ಪ ಅಂತಂದ್ರೆ ಡಿಸ್ಕ್ ಡ್ರೈವ್ನ ಡಿಸ್ಕ್ ಪ್ರತಿ ಬದಿಯಲ್ಲಿ ಟ್ರ್ಯಾಕ್ಗಳು ಎಂಬ ಉಂಗುರಗಳ ಗುಂಪಿಂದ ಏನಪ್ಪಾ ಅಂತಂದ್ರೆ ಅದು ರಚನೆ ಆಗಿರುತ್ತದೆ. ಆದ್ದರಿಂದ ಅದು ಸರಿಯಾಗಿದೆ. ಇನ್ನು ಅಗತ್ಯವಿರುವ ಟ್ರ್ಯಾಕ್ಗಳ ಸಂಖ್ಯೆಯು ಡಿಸ್ಕ್ನ ಪ್ರಕಾರವನ್ನು ಅವಲಂಬಿಸಿರುತ್ತದೆ. ಇನ್ನು ಟ್ರ್ಯಾಕ್ಗಳು ಸಂಖ್ಯೆಯಲ್ಲಿ ಕಂಡು ಬರುತ್ತವೆ. ಇಲ್ಲೇನಪ್ಪಾ ಅಂತಂದ್ರ ಎ ಬಿ ಮತ್ತು ಡಿ ಸರಿಯಾದಂತ ಆಯ್ಕೆಗಳಾಗಿವೆ. ಇಲ್ಲೇನಪ್ಪಾ ಅಂತಂದ್ರ ಸಿ ಏನಪ್ಪಾ ಅಂತಂದ್ರ ತಪ್ಪಾದಂತ ಆಯ್ಕೆ ಆಗಿರುತ್ತೆ. ಆದ್ದರಿಂದ ಆಯ್ಕೆ 3 ಸಿ ಏನಪ್ಪಾ ಅಂತಂದ್ರ ಸುಳ್ಳು ಆಯ್ಕೆ ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. FAT32 NTFS5 HPFS ಯಾವುದಕ್ಕೆ ಸಂಬಂಧಿಸಿದೆ? ಇವು ಏನಪ್ಪಾ ಅಂತಂದ್ರ FAT32 NTFS5 HPFS ಏನಪ್ಪಾ ಅಂತಂದ್ರ ಇವು ಫೈಲ್ ಸಿಸ್ಟಮ್ ಆಗಿರುತ್ತವೆ. ಆದ್ದರಿಂದ ಆಯ್ಕೆ 2 ಸರಿಯಾದಂತ ಆಯ್ಕೆ ಆಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಕಂಪೈಲರ್ ಇದಕ್ಕೆ ಉದಾಹರಣೆಯಾಗಿದೆ. ಈ ಕಂಪೈಲರ್ ಅನ್ನೋದೇನಪ್ಪಾ ಅಂತಂದ್ರೆ ಯಾವ ಒಂದಕ್ಕೆ ಉದಾಹರಣೆಯಾಗಿದೆ? ಯಂತ್ರಾಂಶ, ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಫರ್ಮ್ವೇರ್. ಸರಿಯಾದಂತ ಆಯ್ಕೆ ಏನಪ್ಪಾ ಅಂತಂದ್ರೆ ಈ ಕಂಪೈಲರ್ ಅನ್ನೋದೇನಪ್ಪಾ ಅಂತಂದ್ರೆ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತದೆ. ಆದ್ದರಿಂದ ಆಯ್ಕೆ 3 ಸರಿಯಾದಂತ ಉತ್ತರ ಆಗಿರುತ್ತದೆ. ಇನ್ನು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಪ್ರಶ್ನೆ ಬಂದು DHCPಯ ಪೂರ್ಣ ರೂಪ. ಸೊ DHCPಯ ಪೂರ್ಣ ರೂಪ ನೋಡುವುದಾದರೆ ಡೈನಾಮಿಕ್ ಹಾಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್. ಆಯ್ಕೆ ಏನಪ್ಪಾ ಅಂತಂದ್ರೆ ಡೈನಾಮಿಕ್ ಹಾಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್ ಸರಿಯಾದಂತ ಆಯ್ಕೆ 1. ಆದ್ದರಿಂದ ಆಯ್ಕೆ 1 ಸರಿಯಾದಂತ ಉತ್ತರ ಆಗಿರುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಬಂದು IPv4 ನಲ್ಲಿ ಮಾನ್ಯವಾದ ಸಂಭವನೀಯ IP ವಿಳಾಸವನ್ನು ಗುರುತಿಸಿರಿ. ಇಲ್ಲಿ IPv4 ನಲ್ಲಿ ಏನಪ್ಪಾ ಅಂತಂದ್ರೆ ಮಾನ್ಯವಾದಂತ ವಿಳಾಸಪ್ಪ ಅಂತಂದ್ರೆ ಇಲ್ಲಿ 43.247.156.26 ಆಯ್ಕೆ 4 ಏನಪ್ಪಾ ಅಂತಂದ್ರೆ ಸರಿಯಾದಂತ ಉತ್ತರ ಆಗಿರುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಸರ್ವರ್ ಸೈಡ್ ಡೈನಾಮಿಕ್ ವೆಬ್ ಪುಟವು ಸ್ಕ್ರಿಪ್ಟ್ಗಳನ್ನು ಒಳಗೊಂಡಿದೆ. ಅವುಗಳನ್ನು ಏನು ಮಾಡಲಾಗುತ್ತದೆ?
ಸರಿಯಾದಂತ ಉತ್ತರ ಇಂಟರ್ಪ್ರೆಸ್ ಮಾಡಲಾಗುತ್ತದೆ. ಇಂಟರ್ಪ್ರೆಟ್ ಏನಪ್ಪಾ ಅಂತಂದ್ರೆ ಸರ್ವರ್ ಸೈಡ್ ಡೈನಾಮಿಕ್ ವೆಬ್ ಪುಟವನ್ನು ಇಂಟರ್ಪ್ರೆಟ್ ಮಾಡಲಾಗುತ್ತದೆ. ಆಯ್ಕೆ 2 ಸರಿಯಾದಂತ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. $346.8 ಇದರ ದಶಮಾಂಶ ಸಮಾನ ಏನಪ್ಪಾ ಅಂತಂದ್ರ 230 ಸರಿಯಾದಂತ ಆಯ್ಕೆ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಕಂಪ್ಯೂಟರ್ನ ಹಾರ್ಡ್ವೇರ್ ಅರ್ಥ ಮಾಡಿಕೊಳ್ಳುವಂತ ಭಾಷೆ ಯಾವುದಪ್ಪ ಅಂತಂದ್ರ ಅದು ಬೈನರಿ ಭಾಷೆ ಅಥವಾ ಬೈನರಿ ಲ್ಯಾಂಗ್ವೇಜ್ ಏನಪ್ಪಾ ಅಂತಂದ್ರ ಕಂಪ್ಯೂಟರ್ ಅರ್ಥ ಮಾಡಿಕೊಳ್ಳುವಂತ ಭಾಷೆ ಆಗಿರುತ್ತದೆ. ಆದ್ದರಿಂದ ಆಯ್ಕೆ 4 ಸರಿಯಾದಂತ ಉತ್ತರ ಆಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಒಂದೇ ಪತ್ರದ ಡಾಕ್ಯುಮೆಂಟ್ಗೆ ಹಲವು ಹೆಸರುಗಳು ಹಾಗೂ ವಿಳಾಸಗಳನ್ನು ಸೇರಿಸುವ ಸಾಮರ್ಥ್ಯಕ್ಕೆ ಏನೇನಂತಾರಪ್ಪ ಅಂತಂದ್ರ ಮೇಲ್ ಮರ್ಜ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಡ್ಯಾಶ್ ಇದು ಪುಟ ತನ್ನ ಉದ್ದಕ್ಕಿಂತ ಹೆಚ್ಚು ಅಗಲ ಇರುವುದನ್ನು ಏನ್ ಮಾಡ್ತಪ್ಪ ಅಂತಂದ್ರ ಸೂಚಿಸುತ್ತದೆ. ಯಾವುದಪ್ಪ ಅಂತಂದ್ರ ಲ್ಯಾಂಡ್ಸ್ಕೇಪ್. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಸರಿಯಾಗಿದೆ? 1 SMPT ವೆಬ್ ಪೇಜ್ಗಳನ್ನು ಪಡೆಯಲು ಮತ್ತು ವರ್ಗಾಯಿಸಲು ಬಳಕೆ. 2 FTP ವೆಬ್ ಪೇಜ್ಗಳನ್ನು ಪಡೆಯಲು ಮತ್ತು ವರ್ಗಾಯಿಸಲು ಬಳಕೆ. HTTP ವೆಬ್ ಪೇಜ್ಗಳನ್ನು ಪಡೆಯಲು ಮತ್ತು ವರ್ಗಾಯಿಸಲು ಬಳಕೆ. UDP ವೆಬ್ ಪೇಜ್ಗಳನ್ನು ಪಡೆಯಲು ಮತ್ತು ವರ್ಗಾಯಿಸಲು ಬಳಕೆ. ಇಲ್ಲಿ ಸರಿಯಾದಂತ ಆಯ್ಕೆ ನೋಡುವುದಾದ್ರೆ HTTP ವೆಬ್ ಪೇಜ್ಗಳನ್ನು ಪಡೆಯಲು ಮತ್ತು ವರ್ಗಾಯಿಸಲು ಬಳಕೆ ಸರಿಯಾದಂತ ಆಯ್ಕೆ ಆಗಿರುತ್ತದೆ. ಆದ್ದರಿಂದ ಆಯ್ಕೆ 3 ಸರಿಯಾದಂತ ಉತ್ತರ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಒಂದು URL ಪ್ರಾತಿನಿಧ್ಯತ್ವದ ಸರಿಯಾದಂತ ರಚನೆಯನ್ನು ಗುರುತಿಸಿರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಸರ್ವರ್ ಟೈಪ್, ಹೋಸ್ಟ್ ನೇಮ್, ಫೋಲ್ಡರ್ ನೇಮ್, ಫೈಲ್ ನೇಮ್ ಏನಪ್ಪಾ ಅಂತಂದ್ರ ಇದು URL ನ ಸರಿಯಾದಂತ ರಚನೆ ಆಗಿರುತ್ತದೆ. ಆಯ್ಕೆ 1 ಸರಿಯಾದಂತ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವುದು ಇಮೇಲ್ ತಂತ್ರಾಂಶಕ್ಕೆ ಉದಾಹರಣೆ? ಸರಿಯಾದಂತ ಆಯ್ಕೆ ನೋಡುವುದಾದರೆ ಮೈಕ್ರೋಸಾಫ್ಟ್ ಔಟ್ಲುಕ್. ಸೊ ಇದೇನಪ್ಪಾ ಅಂತಂದ್ರೆ ಇಮೇಲ್ ತಂತ್ರಾಂಶದ ಒಂದು ಉದಾಹರಣೆ ಆಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಇಲ್ಲಿ ಕಂಪ್ಯೂಟರ್ ಕೀಬೋರ್ಡ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಇಲ್ಲಿ ಎ, ಡಿಲೀಟ್ ಕೀ ಕರ್ಸರ್ನ ಬಲಭಾಗದಲ್ಲಿರುವ ಅಕ್ಷರಗಳನ್ನು ಅಳಿಸುತ್ತದೆ. ಬ್ಯಾಕ್ ಸ್ಪೇಸ್ ಕೀಯು ಕರ್ಸರ್ನ ಎಡಭಾಗದಲ್ಲಿರುವ ಅಕ್ಷರಗಳನ್ನು ಅಳಿಸುತ್ತದೆ. ಡಿಲೀಟ್ ಕೀ ಕರ್ಸರ್ನ ಎಡಭಾಗದಲ್ಲಿರುವ ಅಕ್ಷರಗಳನ್ನು ಅಳಿಸುತ್ತದೆ. ಬ್ಯಾಕ್ ಸ್ಪೇಸ್ ಕೀಯು ಕರ್ಸರ್ನ ಬಲಭಾಗದಲ್ಲಿರುವ ಅಕ್ಷರಗಳನ್ನು ಅಳಿಸುತ್ತದೆ. ಸೊ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಸರಿಯಾದಂತ ಆನ್ಸರ್ ಏನಪ್ಪಾ ಅಂತಂದ್ರೆ ಎ ಮತ್ತು ಬಿ ಇದೇನಪ್ಪ ಅಂತ ಸರಿಯಾದಂತ ಆಯ್ಕೆ ಆಗಿರುತ್ತವೆ. ಈ ಡಿಲೀಟ್ ಕೀ ಕರ್ಸರ್ನ ಬಲಭಾಗದಲ್ಲಿರುವಂತಹ ಅಕ್ಷರಗಳನ್ನು ಏನ್ ಮಾಡ್ತಪ್ಪ ಅಂತಂದ್ರೆ ಅಳಿಸುತ್ತದೆ. ಅದೇ ರೀತಿ ಬ್ಯಾಕ್ ಸ್ಪೇಸ್ ಕೀಯು ಕರ್ಸರ್ನ ಎಡಭಾಗದಲ್ಲಿರುವಂತಹ ಅಕ್ಷರಗಳನ್ನು ಏನ್ ಮಾಡ್ತಪ್ಪ ಅಂತಂದ್ರೆ ಡಿಲೀಟ್ ಅಥವಾ ಅಳಿಸುತ್ತದೆ. ಆದ್ದರಿಂದ ಎ ಹಾಗೂ ಬಿ ಸರಿಯಾದಂತ ಉತ್ತರ ಆಗಿವೆ. ಎ ಹಾಗೂ ಬಿ ಸರಿಯಾದಂತ ಉತ್ತರ ಆಗಿರುತ್ತದೆ. ಆದ್ದರಿಂದ ಆಯ್ಕೆ ಬಿ ಸರಿಯಾದಂತ ಉತ್ತರ ಆಗಿದೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಕಂಪ್ಯೂಟರ್ನಲ್ಲಿರುವ ಅತಿ ವೇಗದ ಮೆಮೊರಿ ಯಾವುದು? ಸೊ ಕಂಪ್ಯೂಟರ್ನಲ್ಲಿರುವಂತ ಅತಿ ವೇಗದ ಮೆಮೊರಿ ಯಾವುದು? ಇದಕ್ಕೆ ಸರಿ ಆಯ್ಕೆ ರಿಜಿಸ್ಟರ್. ಇದೇನಪ್ಪ ಅಂತಂದ್ರ ಕಂಪ್ಯೂಟರ್ನಲ್ಲಿರುವಂತ ಅತ್ಯಂತ ವೇಗವಾದ ಮೆಮೊರಿ ಆಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ.
ರ್ಯಾಮ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ರ್ಯಾಮ್ ಒಂದು ಅಸ್ಥಿರವಾಗಿದೆ. ರ್ಯಾಮ್ ಕಂಪ್ಯೂಟರ್ನ ವೇಗ ಮತ್ತು ಶಕ್ತಿಯನ್ನು ಪ್ರಭಾವಿಸುತ್ತದೆ. ರ್ಯಾಮ್ ಅನ್ನು ಬರೆಯಲು ಮಾತ್ರ ಬಳಸಲಾಗುತ್ತದೆ. ರ್ಯಾಮ್ ಎಂದರೆ ಓದುವ ಬರೆಯುವ ಮೆಮೊರಿ. ಇಲ್ಲಿ ರ್ಯಾಮ್ಗೆ ಸಂಬಂಧಿಸಿದಂತೆ ಕೇವಲ ಸರಿ ಹೇಳಿಕೆಗಳನ್ನು ಸರಿಯಾದ ಸಂಯೋಜನೆಗಳಿಂದ ಆರಿಸಿರಿ. ಏನಪ್ಪಾ ಅಂತಂದ್ರೆ ಈ ರ್ಯಾಮ್ ಅನ್ನೋದೇನಪ್ಪ ಅಂತ ಒಂದು ಅಸ್ಥಿರವಾಗಿದೆ. ಅದೇ ರೀತಿ ಇದು ಕಂಪ್ಯೂಟರ್ನ ವೇಗ ಮತ್ತು ಶಕ್ತಿಯನ್ನು ಪ್ರಭಾವಿಸುತ್ತದೆ ಹಾಗೂ ರ್ಯಾಮ್ ಅಂದರೆ ಕೇವಲ ಓದುವ ಅಥವಾ ಬರೆಯುವ ಮೆಮೊರಿ ಆಗಿರುತ್ತದೆ. ಆದ್ದರಿಂದ ಎ ಬೇಡಿ ಸರಿಯಾದಂತ ಆಯ್ಕೆ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ASCII 8 ಬಿಟ್ ಕೋಡ್ ಆಗಿದ್ದು 0 ರಿಂದ 127ರವರೆಗಿನ ಮೌಲ್ಯಗಳಿಗೆ ಅಕ್ಷರಗಳನ್ನು ನಿರ್ದಿಷ್ಟಪಡಿಸುತ್ತದೆ. ಬಿ ವಿಸ್ತೃತ ASCII 8 ಬಿಟ್ ಕೋಡ್ ಆಗಿದ್ದು ಅದು 128ರಿಂದ 252ರವರೆಗಿನ ಮೌಲ್ಯಗಳಿಗೆ ಅಕ್ಷರಗಳನ್ನು ನಿರ್ದಿಷ್ಟಪಡಿಸುತ್ತದೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಸರಿ ಆನ್ಸರ್ ಏನಪ್ಪಾ ಅಂತಂದ್ರ ಎರಡು ಏನಪ್ಪಾ ಅಂತಂದ್ರೆ ಎ ಮತ್ತು ಬಿ ಎರಡು ಏನಪ್ಪಾ ಅಂತಂದ್ರೆ ಸರಿಯಾದಂತ ಆಯ್ಕೆ ಆಗಿರುತ್ತವೆ. ಆದ್ದರಿಂದ ಆಯ್ಕೆ 3 ಸರಿಯಾದಂತ ಉತ್ತರ ಆಗಿದೆ.